ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಏನು ತೋರ್ಸಾತೀನಿ ರೀ ಫ್ರೆಂಡ್ಸ, ನೋಡಿರಿ ವರ್ಷ ಪೂರ್ತಿ ಇಡುವಂಥ ಹಪ್ಪಳ ಹೆಂಗೆ ಮಾಡೋದಂತ ನಿಮ್ಗೆ ತೋರಿಸ್ಕೊಡ್ತೇನೆ ರೀ ಫ್ರೆಂಡ್ಸ. ಭಾಳ ಚೆನ್ನಾಗಿ ಭಾಳ ಚಲೋ ಬಂದಾವ್ರಿ, ಗರಿ ಗರಿ ಆಗಿ ಈ ಹಪ್ಪಳ ಬರ್ತಾವೆ ನೋಡಿರಿ. ಇದನ್ನು ಮಾಡೋಕ್ಕೆ ನಾನು ಜೋಳದ ಹಪ್ಪಳ ಮಾಡ್ದೆ ತೋರ್ಸಾಕತ್ತೀನಿ ರೀ. ಜೋಳದ ಹಪ್ಪಳ ಅಂದ್ರೆ ನಾವು ಯಾವಾಗಲೂ ಅಕ್ಕಿ ಹಪ್ಪಳ ಮಾಡೋದು ನೋಡೇರಿ, ರಾಗಿ ಹಪ್ಪಳ ಮಾಡ್ದೆ ನೋಡೇರಿ. ಈ ಥರ ಜೋಳದ ಹಪ್ಪಳ ಮಾಡ್ದೆ ನಿಮ್ಗೆ ತೋರಿಸ್ತೀನಿ ಬರ್ರಿ ಫ್ರೆಂಡ್ಸ. ನೋಡಿರಿ ಫ್ರೆಂಡ್ಸ, ನಾನು 1 kg ಅಕ್ಕಿ ತೊಗೊಂಡೀನಿ, ರೇಷನ್ ಅಕ್ಕಿ ತೊಗೊಂಡೀನಿ ಫ್ರೆಂಡ್ಸ್. ನಾನು ಇಲ್ಲಿ ಈ ಅಕ್ಕಿಯನ್ನು ನಾನು ಕ್ಲೀನಾಗಿ ತೊಳೆದ ಇಟ್ಕೊಂಡ ಬಿಸಿಲಿಗೆ ಒಣಗಿಸೀನಿ ಫ್ರೆಂಡ್ಸ. ಆಮೇಲೆ ನಾನು ಇಲ್ಲಿ 1 ಗ್ಲಾಸ್ ಅಷ್ಟು ಸಾಬೂದಾನಿ ತೊಗೊಂಡೀನಿ ಫ್ರೆಂಡ್ಸ. ಮತ್ತು ಫ್ರೆಂಡ್ಸ್ ನಾನು ಇಲ್ಲಿ ಜೋಳವನ್ನು ತೊಗೊಂಡೀನಿ. ಇದನ್ನು ಚಲೋತ್ನಂಗೆ ಹೇರಿ ಹಸನ್ ಮಾಡ್ಕೊಂಡ ಅದನ್ನ ಸ್ವಲ್ಪ ಬಿಸಿಲಾಗ ಹಾಕ್ಕೊಂಡ ನಾನು 2 kg ಜೋಳ ತೊಗೊಂಡೀನಿ ಫ್ರೆಂಡ್ಸ. ನೋಡಿರಿ, ಇದನ್ನು ನಾನು ಗಿರ್ನಿಗೆ ಹೋಗಿ ಹಿಟ್ಟು ಮಾಡಿಸ್ಕೊಂಡು ಬರ್ತಾನೆ ಇವಾಗ ಮಿಕ್ಸ್ ಎಲ್ಲ ಮಾಡಿ. ನೋಡಿ ಫ್ರೆಂಡ್ಸ, ಈ ರೀತಿ ನೀವು ಹಿಟ್ಟನ್ನು ಮಾಡಿಸ್ಕೊಂಡು ಬರ್ರಿ. ನಾನು ಇದನ್ನು ಚಾಣಿಸಿ ತೊಗೊಂಡೀನಿ ಫ್ರೆಂಡ್ಸ. ನಾನು ಈ ಅಳತೆ ಅಷ್ಟೇ 2 ಚರಿಗೆ ನೀರನ್ನು ಹಾಕ್ಕೊಂಡೀನಿ ಫ್ರೆಂಡ್ಸ. ಆಮೇಲೆ ನಾನು ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಜಾಸ್ತಿ ಸ್ವಲ್ಪ ಜಾಸ್ತಿ ಏನಿಲ್ಲ ಹಪ್ಪಳ ಖಾರನ ಹಾಕ್ಕೊಂಡ. ನಿಮ್ಗೆ ಕಲರ್ ಬೇಕಾಗಿದ್ರೆ ಫ್ರೆಂಡ್ಸ ಯಾವುದಾದ್ರೂ ಕಲರ, ಯೆಲ್ಲೋ, ಪಿಂಕ್ ಯಾವ್ದು ಬೇಕಾದರೂ ನೀವು ಸೇರಿಸ್ಕೋಬಹುದು. ನಾನು ಇಲ್ಲಿ ಗ್ರೀನ್ ಕಲರ್ ನನಗೆ ಇಷ್ಟ ಅಂಥೇಳಿ ನಾನು ಇದನ್ನು ಕಲರನ್ನು ಹಾಕ್ಕೊಂಡೀನಿ ಫ್ರೆಂಡ್ಸ. ನಿಮ್ಗೆ ಕಲರ್ ಬೇಡ ಆಗಿದ್ರು ಬಿಡ್ಬೋದು ಫ್ರೆಂಡ್ಸ. ಈಗ ನೀರ ಹೆಸರು ಬರೋಕತ್ತೈತಿ ಫ್ರೆಂಡ್ಸ. ನೋಡಿರಿ, ನಾನು ಕೇಕ್ ಬೀಟರಿಂದ ಈ ಥರ ಬೀಟರ್ ತೊಗೊಂಡ ನಾನು ಮಾಡೋದ ತೋರ್ಸಾಕತ್ತೀನಿ ರೀ. ಈ ಬೀಟರ್ದಿಂದ ನಾವು ಹಿಟ್ಟು ಗಂಟಾಗೋ ಸಾಧ್ಯತೆ ಇರಂಗಿಲ್ಲ ರೀ ಫ್ರೆಂಡ್ಸ. ಹುಟ್ಲೇನು ಮಾಡ್ಬೋದು ರೀ. ನಾನು ಸ್ವಲ್ಪ ಕ್ವಾಂಟಿಟಿ ಒಳಗೆ ನಿಮ್ಗೆ ತೋರಿಸೋ ಸಲುವಾಗಿ ಮಾಡಿ ತೋರ್ಸಾಕತ್ತೀನಿ ರೀ. ನಾನು ಜಾಸ್ತಿ ಮಾಡೋದು ಒಲೆ ಮೇಲೇ ಹಿಟ್ಟನ್ನು ಕಲಿಸ್ತೀನಿ ರೀ. ಅಂದರೆ ಹಿಟ್ಟು ಆಡೋದೆಲ್ಲ ನಾನು ಒಲೆ ಮೇಲೆ, ಶಾಡ್ಗೆ ಮಾಡೋದೆಲ್ಲ ಒಲೆ ಮೇಲೆ. ನೋಡಿ ಫ್ರೆಂಡ್ಸ್, ನಾನು ಸ್ವಲ್ಪ ಹಿಟ್ಟನ್ನು ಹಾಕ್ಕೊಂಡ ಒಂದು ಕೈಯಿಂದ ಹಿಟ್ಟನ್ನು ತಿರುತ್ತಾ ಇದ್ದೀನಿ, ಒಂದು ಕೈಯಿಂದ ಹಿಟ್ಟನ್ನು ಹಾಕೊಳಕತ್ತೀನಿ ರೀ ಫ್ರೆಂಡ್ಸ. ನೋಡಿರಿ, ನಾನು ಈ ರೀತಿ ಇದನ್ನು ಚೆನ್ನಾಗಿ, ಆಮೇಲೆ ನೀರು ಕುದಿ ಬಂದ ಬಳಿಕ ಗ್ಯಾಸನ್ನು ಲೋ ಫ್ಲೇಮ್ ಮಾಡಿಬಿಟ್ಬಿಡ್ರಿ ಫ್ರೆಂಡ್ಸ. ಯಾಕಂದ್ರೆ ಹಿಟ್ಟು ಹೊತ್ತು ಸಾಧ್ಯತೆ ಇರ್ತೈತೆ ರೀ. ಅದಕ್ಕೆ ಇದನ್ನು ಈ ರೀತಿ ಇದನ್ನು ಮುಗುಚಿ ಹಿಂಗೆ ಹಿಟ್ಟನ್ನು ಕಲಿಸ್ಕೊಂಡು ಆಡೋದು ಫ್ರೆಂಡ್ಸ. ಇದು ನೀವು ಹೆಂಗೆ ಮಾಡ್ತೀರಂತ ನಮ್ಮ ಜೊತೆ ಕಮೆಂಟ್ ಮುಖಾಂತರ ತಿಳಿಸ್ರಿ ಫ್ರೆಂಡ್ಸ. ನಾನು ಎಷ್ಟೋ ಥರ ಸ್ಯಾಂಡ್ಗೆ ತೋರ್ಸೇನಿ ರೀ, ಎಲ್ಲದಕ್ಕೂ ಕಮೆಂಟ್ ಹಾಕಿರಿ ಫ್ರೆಂಡ್ಸ. ಥ್ಯಾಂಕ್ ಯು ಸೋ ಮಚ್. ನನ್ನ ವಿಡಿಯೋನ ನೋಡಕತ್ತೀರಿ. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ. ನಿಮಗೆ ಎಲ್ಲರಿಗೂ ಹಿಂಗೆ ನಾನು ಮತ್ತಷ್ಟು ವಿಡಿಯೋನ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಫ್ರೆಂಡ್ಸ. ನೋಡಿರಿ ಫ್ರೆಂಡ್ಸ, ಈ ಹದಕ್ಕೆ ನಾನು ಹಸಿ ಕೈ ಮಾಡಿ ಇದನ್ನು ಒತ್ತಿ ಮುಚ್ಚಾಕತ್ತೀನಿ ರೀ. ಯಾಕಂದ್ರೆ ಇದು ಸ್ವಲ್ಪ ಕಟಕ್ ಆತತ್ರಿ, ಅಂದ್ರೆ ಕಟ್ರ ಮ್ಯಾಗೆಲ್ಲ ಶೆಟ್ಟದಂಗೆ ಆಗ್ಬಿಡ್ತೈತಿ. ಅದಕ್ಕೆ ನೋಡಿರಿ, ಇದನ್ನು ಒಂಚೂರು ಉಮ್ಗೊಳಕ್ಕೆ ಬಿಟ್ಟು ಸ್ವಲ್ಪ ಉಳ್ಳಿ ಮಾಡಿ ತೋರ್ಸಾಕತ್ತೀನಿ ರೀ. ನೋಡಿ, ಈ ಅದಕ್ಕೆ ನೀವು ಮಾಡ್ಕೋರಿ ಫ್ರೆಂಡ್ಸ. ನೀವು ಬೇಕಾದ್ರೆ ಇನ್ನೊಂದು ಸ್ವಲ್ಪ ಮೆತ್ತಗೂ ಮಾಡ್ಕೋಬೋದು, ಈ ಸ್ವಲ್ಪ ಗಟ್ಟಿನೂ ಮಾಡ್ಕೋಬೋದು. ಈ ಕ್ವಾಂಟಿಟಿ ಒಳಗೆ ಮಾಡ್ಕೊಂಡ್ರೆ ಅಷ್ಟೇ ಸಾಕು ಫ್ರೆಂಡ್ಸ. ನೋಡಿರಿ, ನಾನು ಗ್ಯಾಸನ್ನು ಲೋ ಫ್ಲೇಮ್ ಮಾಡಿ ಕುದಿಸಿ ತಕ್ಕೊಂಡು ಬಳಕ ಆಮೇಲೆ ಆಫ್ ಮಾಡಿದೆ. ಆಮೇಲೆ ಇಲ್ಲಿ ನಾನು ಹೊರಗೆ ತಕ್ಕೊಂಡ. ನೋಡಿ, ಇಲ್ಲಿ ನಾನು ಬಿಸಿ ಇರ್ತಾನೆ ಮಾಡಕತ್ತೀನಿ ಫ್ರೆಂಡ್ಸ. ಒಂದು ತಟ್ಟೆ ತೊಗೊಂಡ, ನಿಮ್ಗೆ ಬೇಕಾದ್ರೆ ಎಣ್ಣೆನೂ ಹಚ್ಬೋದು. ನಾನು ಎಣ್ಣೆ ಹಚ್ಚಾಕತ್ತಿಲ್ಲ ರೀ. ಯಾಕಂದ್ರೆ ಎಣ್ಣೆ ಹಚ್ಚೋದ್ರಿಂದ ವರ್ಷ ಪೂರ್ತಿ ಇಡ್ತೀವಲ್ಲ, ಅದು ಒಂಥರ ಸ್ಮೆಲ್ ಬರ್ತೈತಿ ಫ್ರೆಂಡ್ಸ ಎಣ್ಣೆ ಹಚ್ಚೋದ್ರಿಂದ. ನಾನು ಏನು ಹಚ್ಚೋದೀನಿ ಅಂದ್ರಪ್ಪ, ನೀರನ್ನು ಹಚ್ಕೊಳಕತ್ತೀನಿ. ನೀರು ಹಚ್ಚಿ ನಾನು ಮಾಡೋದ ನಿಮ್ಗೆ ತೋರ್ಸಾಕತ್ತೀನಿ. ಎಲ್ಲರೂ ಎಣ್ಣೆ ಹಚ್ಚೋದ ಮಾಡೋದ ತೋರಿಸಿರ, ನಾನು ನೀರು ಹಚ್ಚಿ ಹೆಂಗೆ ಮಾಡೋದಂತ ನಿಮ್ಗೆ ತೋರಿಸ್ಕೊಡ್ತೀನಿ ಫ್ರೆಂಡ್ಸ. ನಿಮ್ಗೆ ಎಷ್ಟು ಉಳ್ಳಿ ಯಾವ ಆಕಾರ ಬೇಕೋ ಆ ಆಕಾರ ಒಳಗೆ ಉಳ್ಳಿಯನ್ನು ಮಾಡ್ಕೊಂಡು ಇಟ್ಕೋರಿ ಫ್ರೆಂಡ್ಸ. ಮತ್ತು ನಿಮ್ಮ ಮನೆ ಒಳಗೆ ಹಪ್ಪಳ ಮಾಡೋ ಮಿಷನ್ ಅಂತ ಇದ್ದೇ ಇರ್ತೈತೆ ರೀ ಫ್ರೆಂಡ್ಸ. ನಾನು ಈಗ ಪ್ಲಾಸ್ಟಿಕ್ ಕವರನ್ನು ಅದಕ್ಕೆ ಕಟ್ಕೊಂಡ, ಒಂದು ಸ್ವಲ್ಪ ನೀರನ್ನು ಒಂದು ಪ್ಲೇಟ್ ಒಳಗೆ ತೊಗೊಂಡ. ನಾನು ನೋಡಿ ಅದ್ರ ಮೇಲೆ ಕೆಳಗೆ 2 ಕಡೆ ನಾನು ಹಿಟ್ಟನ್ನು ಅಂದರೆ ನೀರನ್ನು ಹಚ್ಕೊಂಡ
ಈ ರೀತಿ ನಾನು ಒತ್ಕೋತಾ ಇದ್ದೀನಿ ಫ್ರೆಂಡ್ಸ. ನೋಡಿರಿ ಎಷ್ಟು ದೊಡ್ಡ ಆಗತ್ತವ. ನಾನು ಸಣ್ಣದ ಉಳ್ಳಿನ ಮಾಡೀನಿ ಅಷ್ಟೇ ಆಗುವಲ್ಲ ಫ್ರೆಂಡ್ಸ. ನೀವು ಬೇಕಾದ್ರೆ ದಪ್ಪ ಉಳ್ಳಿ ತೊಗೊಂಡ್ರೆ ದೊಡ್ಡನೂ ಆಗ್ತಾವೆ. ನನಗೆ ಇಷ್ಟೇ ಸಾಕು ಅನಿಸ್ತು ಫ್ರೆಂಡ್ಸ, ನಾನು ಇಷ್ಟ ಮಾಡೀನಿ. ಮತ್ತು ನೋಡಿರಿ ನಾನು ಹಪ್ಪಳ ನಿಮ್ಮ ಜೊತೆ ಶೇರ್ ಮಾಡೋಕತ್ತೇಳಿ ಇಷ್ಟ ನಾನು ಹಪ್ಪಳ ಮಾಡೀನಿ. ನೆಕ್ಸ್ಟ್ ಒಲೆ ಮೇಲೆ ಮಾಡೋಕತ್ರ ಇದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಫ್ರೆಂಡ್ಸ. ಮತ್ತು ನೋಡಿ ಫ್ರೆಂಡ್ಸ, ಮಾರನೇ ದಿನ ನಾನು ಮರುದಿನ ಇದು ನಾನು ನೈಟ್ ಮಾಡಿದ್ದು ಈ ವಿಡಿಯೋ. ಅಂದರೆ ಹಿಟ್ಟೆಲ್ಲ ಕೆಲಸೋದೆಲ್ಲ ನಿನ್ನೆದು. ಅಂದರೆ ಬೆಳಗ್ಗೆ ನಾನು ಹಿಂಗೆ ಮನೆಗೆ ಬಂದಿದ್ದು ನೋಡಿ ಫ್ರೆಂಡ್ಸ, ಸಾಯಂಕಾಲ ಅನ್ನೋದ್ರಾಗ ಈ ಥರ ನಿಮ್ಗೆ ಮಾಡೋದ ತೋರ್ಸೇನಿ ಫ್ರೆಂಡ್ಸ. ನೋಡಿರಿ ಎಷ್ಟು ಚೆನ್ನಾಗಿ ಎಷ್ಟು ಪಳ್ಳಾಗಿ ಬಂದಾವ ಫ್ರೆಂಡ್ಸ. ನಾನು ಹೆಂಗೆ ಮಾಡೀನಂತ ಕಮೆಂಟ್ ಮುಖಾಂತರ ತಿಳಿಸ್ರಿ ಫ್ರೆಂಡ್ಸ. ನಿಮ್ಗೇನಾದರೂ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ. ಹಂಗೆ ನಿಂಗೆ ಮತ್ತೊಂದು ವಿಡಿಯೋದಾಗ ನಿಮಗೆ ಚಲೋ ಶಾಂಡ್ಗೆಗಳನ್ನು ತೋರಿಸ್ತೇನೆ ಫ್ರೆಂಡ್ಸ. ನೋಡಿ ಫ್ರೆಂಡ್ಸ, ಎಷ್ಟು ಪಳ್ಳಾಗ್ಯಾವೋ ಶಾಂಡ್ಗೆ, ಹೆಂಗೆ ಪಟ್ ಅಂತ ಮುರಿತಾ ಇದ್ದಾವೆ. ಮತ್ತೊಂದು ವಿಡಿಯೋ ಜೊತೆ ಬರ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.